ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂಥ ಒಂದು ಗ್ರಂಥ ಮತ್ತು ಅಧ್ಯಯನ ಯೋನನ ಗ್ರಂಥ, ದ ಬುಕ್ ಆಫ್ ಜೋನಾ, ಚಾಪ್ಟರ್ 3, 3ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೋನ ಅಂತ ಹೇಳಿದರೆ ಪಾರಿವಾಳ ಅಂತ ಅರ್ಥ. ಮೊದಲಿನ 2 ಅಧ್ಯಾಯಗಳಲ್ಲಿ ನಾವು ನೋಡುವಾಗ ದೇವರು ಸಾರ್ವಭೌಮನಾಗಿ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಮೀನಿಗೆ ಯೋನನನ್ನು ನುಂಗಲು ಅಪ್ಪಣೆ ಕೊಟ್ಟು, ಅದೇ ರೀತಿಯಾಗಿ 3 ದಿನ ಆದ ಮೇಲೆ ದೇವರು ಅದೇ ಮೀನಿಗೆ ಕಾರಿ ಬಿಡುವಂತೆ ಮೀನಿಗೆ ಅಪ್ಪಣೆ ಕೊಡಲು ಅದೇ ರೀತಿಯಾಗಿ ಆಯಿತು. ಮತ್ತು ಈಗ ಮುಂದೆ ಏನಾಯಿತು ಅಂತ ಹೇಳ್ಬಿಟ್ಟು 3ನೇ ಅಧ್ಯಾಯದಲ್ಲಿ ನೋಡ್ಕೊಳ್ತೀವಿ. 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 5 ಮಾತಿನ ಸಂದೇಶವನ್ನು ಯೋನನು ಕೊಡ್ತಾನೆ. ಮತ್ತು ದೇವರ ಬಗ್ಗೆ ನಾವು ನೋಡುವಾಗ 5 ಕಾರ್ಯಗಳನ್ನು ದೇವರು ಮಾಡುವಂಥದ್ದು. ಯಾಕೆ ಅಂತ ಹೇಳಿದರೆ 5 ಮಾತಿನ ಸಂದೇಶ ಯೋನನು ಕೊಟ್ಟಾಗ 23 ಪ್ರತಿಕ್ರಿಯೆಗಳನ್ನು ನಿನೆವೆಯವರು ಆ 5 ಮಾತಿನ ಸಂದೇಶಕ್ಕೆ ನೀಡುವಂಥವರಾಗಿದ್ದಾರೆ. ಆ 23 ಪ್ರತಿಕ್ರಿಯೆಗಳನ್ನು ನೋಡಿಬಿಟ್ಟು ದೇವರು 5 ಕಾರ್ಯಗಳನ್ನು ಅವರಿಗಾಗಿ ಮಾಡುವಂಥದ್ದನ್ನು ನೋಡ್ತೇವೆ. 10 + 23 ಒಟ್ಟು ನೋಡುವಾಗ 33 ವಿಷಯಗಳನ್ನು 3ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 10 ವಚನಗಳಿದೆ, ಆದರೂ ಕೂಡ ಬಹಳಷ್ಟು ವಿಷಯಗಳು ಇದೆ. ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರಾತ್ಮ ನಮಗೆ ಸಹಾಯ ಮಾಡಲಿ. ಯೋನ 3ನೇ ಅಧ್ಯಾಯ 1ನೇ ವಚನ. ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಆ ರೀತಿಯಾಗಿ ಯೋನನಿಗೆ ದೇವರು ಆಜ್ಞೆ ಕೊಡಲು ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನೆವೆಗೆ ಹೋದನು. ನಿನೆವೆಗೆ ಹೋಗಬೇಕಾದರೆ 3 ದಿನದ ಪ್ರಯಾಣ. ಆ 3 ದಿನ ಯೋನನ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆ ಇರಬೇಕಲ್ವ? ಸ್ವಲ್ಪ ಬಲಹೀನತೆ ಇತ್ತೇನೋ, ಯಾಕಂದರೆ ಮೀನಿನ ಹೊಟ್ಟೆಯಲ್ಲಿ ಬೇರೆ 3 ದಿವಸ ಇದ್ದ, ಸರಿಯಾಗಿ ಊಟ ಇರಲಿಲ್ಲ, 3 ದಿವಸ ಉಪವಾಸ, ನೀರು ಕುಡಿತಿದ್ದಿಲ್ಲ, ಅಂಥ ಒಂದು ಪರಿಸ್ಥಿತಿ ಯೋನನಿದ್ದ. ಈಗ 3 ದಿನ ಪ್ರಯಾಣವಾಗಿ ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಬರ್ತಾನೆ. ಬಂದಾಗ ಆ ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು, ಹಾಗಾದರೆ 1 ದಿನ ನಡೀತಾ ಇದ್ದಾರೆ. ನಡೆದು ಬಹುಶಃ ದಣಿದಿರಬೇಕು, ಅಲ್ಲಿ ಬೈಬಲ್ನಲ್ಲಿ ಹೇಳಿಲ್ಲ. ಆದರೆ ಏನು ಸಂದೇಶ ಕೊಟ್ಟ ನೋಡೋಣ. 40 ದಿನಗಳಾದ ಮೇಲೆ ನಿನೆವೆಯು ಕೆಡವಲ್ಪಡುವುದು. 5ನೇ ಮಾತು. 40 ದಿನಗಳಾದ ಮೇಲೆ ನಿನೆವೆಯು ಕೆಡವಲ್ಪಡುವುದು. ಈ 5 ಮಾತಿನ ಒಂದು ಸಂದೇಶವನ್ನು ಯೋನನು ಕೊಡ್ತಾನೆ. ಅವನು ಹೇಳಿದಂಥ ಮಾತನ್ನು ಒಂದು ವೇಳೆ ನಾವು ಟೈಮ್ ಹಚ್ಚಿ ನೋಡೋದಾದರೆ ಬಹುಶಃ ಒಂದು 3 ಸೆಕೆಂಡ್ಸ್ ಅಥವಾ 5 ಸೆಕೆಂಡ್ಗಳು ಇರುವಂಥ ಒಂದು ಚಿಕ್ಕ ಪುಟ್ಟ ಸಂದೇಶವನ್ನು ಕೊಡ್ತಾನೆ. ಕೊಟ್ಟಾಗ ಏನಾಯಿತು ನೋಡಿದಾಗ ನಿನೆವೆಯವರು ಅದನ್ನು ಕೇಳಿ 23 ಸಂಗತಿಗಳನ್ನು ಮಾಡಿದರು. ದೇವರಲ್ಲಿ ನಂಬಿಕೆ ಇಟ್ಟು, 1,
ಉಪವಾಸವನ್ನು ಗೊತ್ತು ಮಾಡಿ, ಎರಡನೇದು ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನಿನಿವೆಯ ಅರಸನಿಗೂ ಕೂಡ ಮುಟ್ಟಲು ಅರಸನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಈಗ ಆಜ್ಞೆ ಹೊರಡಿಸ್ತಾ ಇದ್ದಾನೆ. ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡದಿರಲಿ, ಭಾಳ ಕಷ್ಟ. ತಿನ್ನದಿರಲಿ, ಭಾಳ ಕಷ್ಟ. ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟನ್ನು ಹೊದಿಕೆಯಾಗಲಿ. ಭಾಳ ಆವತ್ತಿನ ದಿನ ಗೋಣಿತಟ್ಟಿಗೆ ಒಂದು ವೇಳೆ ಭಾಳ ಡಿಮ್ಯಾಂಡ್ ಇದ್ದಿರಬೇಕು. ಯಾಕಂತ ಹೇಳಿದರೆ ಸಣ್ಣ ಬೆಕ್ಕು, ನಾಯಿ ಇವುಗಳಿಗೆಲ್ಲ ಗೋಣಿತಟ್ಟನ್ನು ಹೊದಿಸುವುದು ಸುಲಭ. ಒಂದು ವೇಳೆ ಆನೆ ಬಂತು, ಸಿಂಹ ಬಂತು, ಕರಡಿ ಬಂತು, ಇವೆಲ್ಲಕ್ಕೂ ಗೋಣಿತಟ್ಟನ್ನು ಹೊದಿಕೆಯಾಗಿ ಇರುವಾಗ ಬಹುಶಃ ಅವುಗಳಿಗೆ ಆಶ್ಚರ್ಯ ಆಗಿರ್ಬೋದು. ಇದೇನಪ್ಪ ಇದು, ಮೊಟ್ಟ ಮೊದಲನೇದಾಗಿ ನಮಗೆ ಒಂದು ಹೊಸ ಡ್ರೆಸ್ಸು. ಈ ಮನುಷ್ಯರು ಇಷ್ಟು ವರ್ಷ ನಾನು ಈ ಮನೆಯಲ್ಲಿದ್ದೆ, ನಮಗೆ ಯಾರೂ ಕೊಡಲಿಲ್ಲ, ಇವತ್ತೇನೋ ಸ್ಪೆಷಲಾಗಿ ಒಂದು ವಸ್ತ್ರ ನಮಗೆ ಧರಿಸಿದ್ದಾರೆ ನಮ್ಮ ಮೇಲೆ ಅಂದ್ಕೊಂಡಿರಬೇಕು. ಗೋಣಿತಟ್ಟು ಹೊದಿಕೆ ಆಗಲಿ, ಎಲ್ಲರೂ 8ನೇ ವಚನ, 3ನೇ ಅಧ್ಯಾಯ 8ನೇ ವಚನ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ. ಪ್ರೇಯರ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ದೇವ್ರು ಯಾರಂತ ಗೊತ್ತಿಲ್ಲ. ಪ್ರವಾದಿ ಬಂದು ಒಂದು 5 ಮಾತು ಹೇಳಿದಾಗ, ಒಂದು ವೇಳೆ ಈಗಿನ ಕಾಲದಲ್ಲಿ ಏನಾದರೂ ಅಂಥದ್ದನ್ನು ಯಾರಾದರೂ ಹೇಳಿಬಿಟ್ಟಿದ್ರೆ ಎಷ್ಟೋ ಜನರು ಡೌಟ್ ಪಡ್ತಾರೆ. ನೀನು ಹೇಳೋದು ಗ್ಯಾರಂಟಿನಾ, ಸುಳ್ಳ, ನೀನು ಯಾರು, ಯಾಕೆ, ಅಥವಾ ಅವರನ್ನು, ಆ ವ್ಯಕ್ತಿಯನ್ನು ವಿರೋಧಿಸುವಂಥದ್ದು, ಪ್ರತಿಭಟಿಸುವಂಥದ್ದು, ವಾಗ್ವಾದ ಮಾಡುವಂಥದ್ದು, ನೀನು ಯಾರು ಲೈಸೆನ್ಸ್ ಕೊಟ್ಟರು ಅಂತ ಕೇಳೋದು, ನಿನ್ನ ID ಕಾರ್ಡ್ ತೋರಿಸು ಅಂತ ಹೇಳುವಂಥದ್ದು. ಹೀಗೆಲ್ಲ ಈಗ ನವೀನ ಲೋಕದಲ್ಲಿ, ತಾಂತ್ರಿಕ ಯುಗದಲ್ಲಿ ಹೀಗೆ ಮಾಡ್ತೀವಿ. ಆದರೆ ಆವತ್ತಿನ ದಿವಸ 3 ದಿನದ ಪ್ರಯಾಣದಷ್ಟು, ಅದರಲ್ಲಿ 1 ದಿನ ನಡ್ಕೊಂಡು ಹೋಗಿ ಈ ಸುವಾರ್ತೆಯನ್ನು, ಇದು ಒಂದು ರೀತಿಯಿಂದ ಸುವಾರ್ತೆ ಎಂಬುದಾಗಿ ಹೇಳಬೇಕು. ಯಾಕಂತ ಹೇಳಿದರೆ ಆ ಸುವಾರ್ತೆಯ ಪರಿಣಾಮ ಬಹಳ ಆಶೀರ್ವಾದದಾಯಕವಾಗಿತ್ತು. ಆದರೆ ದೇವರಿಂದ ಬಂದಂಥ ಆ ಸುವಾರ್ತೆ ಅದು ತೀರ್ಪಿನ ಸುವಾರ್ತೆಯಾಗಿತ್ತು. ಆದರೂ ಅವರ ಪ್ರತಿಕ್ರಿಯೆ ಬಹಳ ಶುಭಕರವಾಗಿತ್ತು. ಆದ ಕಾರಣ ಅವರ ಪರಿಣಾಮ ಅದು ಕೂಡ ಭಾಳ ಚೆನ್ನಾಗಿತ್ತಂತ ನೋಡ್ತೇವೆ. ಬಲವಾಗಿ ಮೊರೆ ಇಡಲಿ, ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು, ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು, ಯೋನನ ದೇವರು ಒಂದು ವೇಳೆ ಮನಮರುಗಿ, ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು.
ಕೋಪ ತೆಗೆದು ಹಾಕ್ಬೋದು. ನಾವು ನಾಶವಾಗದೆವು ಉಳಿದೆವು ಎಂಬುದನ್ನು ನಿನೆವೆಯಲ್ಲೆಲ್ಲ ಸಾರಿಸಿದನು. ಯಾರು? ಅರಸನು, ನಿನೆವೆಯ ಅರಸನು ಪ್ಲಸ್ ಮತ್ತು ಅವನ ಜೊತೆ ಅಧಿಕಾರಿಗಳು ಅಥವಾ ರಾಜ್ಯಾಧಿಕಾರಿಗಳಂತೇಳಿ ಬರೆದಿದೆ. ಈ ರೀತಿಯಾಗಿ 5 ಮಾತಿನ ಯೋನನ ಸಂದೇಶಕ್ಕೆ 23 ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿದರು ನಿನೆವೆ ದೇಶದವರು. ಸುಮಾರು 1,20,000 ಜನರು ಆಗಿದ್ದಂಥ ಜನಸಂಖ್ಯೆ. ಈ 23 ವಿಷಯಗಳನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ 5 ಮಾತಿನ ಸಂದೇಶ, 5 ಸೆಕೆಂಡಿನ ಸಂದೇಶ ಯೋನನು ಕೊಟ್ಟಾಗ, ಅದು ಇಷ್ಟವಿಲ್ಲದೆ ಕೊಟ್ಟಾಗ, ಆ ಸಂದೇಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಬೇರೆ ಕಡೆಗೆ ಹೋಗಿ ಮತ್ತೆ ಹಿಂದಿರುಗಿ ಬಂದು ಸ್ವಲ್ಪ ಕಷ್ಟಪಟ್ಟು ಬಂದಿರುವಂಥ ಪ್ರವಾದಿ 5 ಸೆಕೆಂಡಿನಲ್ಲಿ 5 ಮಾತಿನ ಸಂದೇಶವನ್ನು ಕೊಟ್ಟಾಗ ಆ 1,20,000 ಜನರು ದೇವರ ಕಡೆಗೆ ತಿರುಗಿಕೊಂಡ್ರು. ಅಥವಾ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಪಶ್ಚಾತ್ತಾಪ ಪಟ್ಟರು, ಮಾನಸಾಂತರ ಪಟ್ಟರು. ಮನಸ್ಸಿನಲ್ಲಿ ಅವರು ದುಃಖಗೊಂಡರು. ಆ ರೀತಿಯಾಗಿ ಅವರು ಮಾಡಿದಾಗ ದೇವರು ಮಾಡಿದಂಥ ಕಾರ್ಯಗಳು ಏನಿದೆ ನೋಡೋಣ ಬನ್ನಿರಿ. 5 ಸಂಗತಿಗಳನ್ನು ನಾವು ನೋಡ್ತೇವೆ. 3ನೇ ಅಧ್ಯಾಯ 10ನೇ ವಚನ, ಯೋನನ ಗ್ರಂಥದಲ್ಲಿ 5 ಆಕ್ಟ್ಸ್ ಆಫ್ ಗಾಡ್, 5 ಮಾತಿನ ಸಂದೇಶ, 23 ಪ್ರತಿಕ್ರಿಯೆಗಳು. ಅವರ ಪ್ರತಿಕ್ರಿಯೆಗಳನ್ನು ನೋಡಿ ದೇವರು ಮಾಡಿದಂಥದ್ದು ಏನಂತ ಹೇಳ್ಬಿಟ್ಟು ನೋಡೋಣ ಬನ್ನಿರಿ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಯೋನ 3ನೇ ಅಧ್ಯಾಯ ಮತ್ತು 10ನೇ ವಚನ. ಯೋನನ ಗ್ರಂಥ 3:10. ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ, ದೇವರು ನೋಡ್ತಿದ್ದಾರೆ. ಇದೇನಿದು? ಅರಸನು ಸಿಂಹಾಸನದಿಂದ ಎದ್ದು, ರಾಜ್ಯಾಧಿಕಾರಿಗಳು ಅರಸನ ಸಮೇತವಾಗಿ ಘೋಷಣೆ ಮಾಡಿ ಮತ್ತು ಗೋಣಿ ತಟ್ಟನ್ನು ಹೊತ್ತುಕೊಂಡು ರುಚಿ ನೋಡಬಾರದು, ಊಟ ಮಾಡಬಾರ್ದು, ಉಪವಾಸವನ್ನು ಗುರುತಿಸಿ ಏನು ಜನರಿಗೂ ಪಶುಗಳಿಗೂ ಗೋಣಿ ತಟ್ಟನ್ನು, ಸ್ವಲ್ಪ ತಮಾಷೆಯಾಗಿ ಕಾಣ್ತದೆ ಅದು. ಯಾಕಂದರೆ ಮೊಟ್ಟ ಮೊದಲನೇದಾಗಿ ಎಲ್ಲ ಪ್ರಾಣಿಗಳಿಗೂ ಡ್ರೆಸ್ ಸಿಕ್ಬಿಡ್ತು ಒಂದೇ ದಿನದಲ್ಲಿ. ಬೇಗ ಅವತ್ತಿನ ದಿವಸ ಟೈಲರ್ಗಳಿಗೆ ಬಹಳ ಕೆಲಸ ಇದ್ದಿರಬೇಕು. ಯಾಕಂತ ಹೇಳಿದರೆ ಅವರು ಕೂಡ ಹೊದ್ಕೊಂಡಿದ್ದಾರೆ ಗೋಣಿ ತಟ್ಟು, ಬೇರೆಯವರಿಗೂ ಅದನ್ನು ಮಾಡಿಕೊಡ್ತಿದ್ದಾರೆ ಸಿಂಪಲ್ಲಾಗಿ. ಯಾಕಂದರೆ 1,00,000 ಡ್ರೆಸ್ಸು ಪ್ಲಸ್ ಎಷ್ಟೋ ಪ್ರಾಣಿಗಳು, ಅವು ಪ್ರಾಣಿಗಳು ಎಷ್ಟಿದ್ದವು ಗೊತ್ತಿಲ್ಲ. ಒಂದು ವೇಳೆ 80,000 ಪ್ರಾಣಿಗಳಿದ್ದರೂ ಕೂಡ ಹತ್ರ 2,00,000 ಡ್ರೆಸ್ಸು ಅವರು ಗೋಣಿತಟ್ಟನ್ನು ತುಂಬ ಡಿಮ್ಯಾಂಡ್ ಆಗಿ ಅವತ್ತು ಧರಿಸುವಂತೆ ಆಯಿತು. ಇವುಗಳನ್ನು ದೇವರು ನೋಡಿ, ಮೊದಲನೇದು. ಎರಡನೇ ದೇವರ ಕೃತ್ಯ ಯೋನ 3:10, ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು. ವಾವ್, ದೇವರಿಗೆ ಸಂತೋಷ ಆಯಿತು, ದೇವರಿಗೆ ಖುಷಿ ಆಯಿತು. ಯಾಕಂತ ಹೇಳಿದರೆ ಇವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡಿದ್ದಾರೆ. ಯಾಕಂದರೆ ಪಶ್ಚಾತ್ತಾಪ ದುರ್ಮಾರ್ಗದಿಂದ ತಿರುಗಿಕೊಂಡದರ ಪ್ರಕಟಣೆ. ರಿಪೆಂಟೆನ್ಸ್ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಟರ್ನಿಂಗ್ ಟು ಗಾಡ್. ಮೂರನೇ ದೇವರ ಪ್ರತಿಕ್ರಿಯೆ 3:10 ಯೋನನ ಗ್ರಂಥದಲ್ಲಿ ಭಾಳ ಚೆನ್ನಾಗಿದೆ. ಮನಮರುಗಿ.
ಮನಮರುಗಿ. ಈ ದೇವರು ಮನಮರುಗೋದ್ರ ಬಗ್ಗೆ ಯೋನನಿಗೆ ಗೊತ್ತಿತ್ತು. ಆದರೆ ನಿನೆವೆಯ ಅರಸನಿಗೆ, ಅವನ ರಾಜ್ಯಾಧಿಕಾರಿಗಳಿಗೆ ಕೂಡ ಗೊತ್ತಿತ್ತು. ಆದರೆ ಸ್ವಲ್ಪ ಒಂದು ವೇಳೆ ಮನಮರುಗಿ ದೇವರು ಮನಮರುಗಬಹುದು ಅನ್ನುವ ರೀತಿಯಲ್ಲಿ ಪ್ರೇಯರ್ ಮಾಡಿದರು. ಆದರೆ ತಮ್ಮ ಒಂದು ಪಶ್ಚಾತ್ತಾಪ ಸ್ಪಷ್ಟಪಡಿಸಿಕೊಂಡ್ರು. ದೇವರು ಇದನ್ನು ನೋಡಿ ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು, ಈಗಾಗಲೇ ದೇವರು ಒಂದು ಮಾತು ಹೇಳಿಬಿಟ್ರೆ ಅದೇ ರೀತಿಯಾಗಿ ದೇವರು ಮಾಡ್ತಾರೆ. ಅದರಲ್ಲಿಯೂ ಭಾಳ ಸ್ಪಷ್ಟವಾಗಿ ದೇವರು ನ್ಯಾಯ ತೀರ್ಪನ್ನು ತಿಳಿಸಿದ ಮೇಲೆ ಅದನ್ನು ಮಾಡಲೇಬೇಕಲ್ವ. ಆದರೆ ದೇವರು ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು, 5ನೇದು ಮಾಡದೇ ಬಿಟ್ಟನು. ವಾವ್, ಮಾಡದೇ ಬಿಟ್ಟನು. ಅದು 5ನೇ ಕಾರ್ಯ, 5 acts of God. ಹಾಗಾದರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥ ಒಂದು ವಾಕ್ಯ ನನ್ನ ಮನಸ್ಸಿಗೆ ಬರುವಂಥದ್ದು, ಅದು ಯಾಕೋಬನ ಪತ್ರಿಕೆ ಮತ್ತು 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ, 13ನೇ ವಚನ ಕೊನೆ ಭಾಗ ಹೀಗಿದೆ: ಕರುಣೆಯು ನ್ಯಾಯ ತೀರ್ಮಾನವನ್ನು ಅಥವಾ ನ್ಯಾಯ ತೀರ್ಪನ್ನೇ ಗೆದ್ದು ಹಿಗ್ಗುತ್ತದೆ. ಕರುಣೆ, ನ್ಯಾಯ ತೀರ್ಪೇನು? 40 ದಿನಗಳಾದ ಮೇಲೆ ನಿನೆವೆಯು ಕೆಡವಲ್ಪಡುವುದು. 5 ಮಾತಿನ ನ್ಯಾಯ ತೀರ್ಪು. ಆದರೆ ಅವರು ಒಂದೇ ರೀತಿಯಲ್ಲಿ, ಒಂದೇ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟಾಗ ದೇವರು ಮನಮರುಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಯಾರಿಗೆ? ಅವಿಶ್ವಾಸಿಗಳಾದ ದೇಶದವರಿಗೆ, ಯಹೂದ್ಯರಲ್ಲದವರಿಗೆ. ಒಂದು ಸರಿನೂ ಬಹುಶಃ ಇವರು ದೇವರ ಬಗ್ಗೆ ಕೇಳಿದರೋ ಏನೋ ಗೊತ್ತಿಲ್ಲ, ಆದರೆ 1,20,000 ಜನರು ಪಶ್ಚಾತ್ತಾಪಪಟ್ಟು ದೊಡ್ಡ ಭಕ್ತಿ ಸಂಜೀವನ ನಿನೆವೆಯಲ್ಲಿ ಅಂದು ಸಂಭವಿಸಿತು. ದೇವರ ಮನಮರುಗುವಿಕೆ. ಯೋನನ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.